ಸರ್ ನನ್ನ ಕ್ವಶನ್ ಪ್ರಭು ಸರ್ಗೆ. ಗಾಂಧೀಜಿಯವರು ಅವಾಗ ತುಂಬಾ ಫೇಮಸ್ ಇದ್ರು ಇಡೀ ಭಾರತಕ್ಕೆ. ಗಾಂಧೀಜಿಯವರು ಯಾರಂದ್ರೆ ಎಲ್ಲರೂ ನಡುತ್ತಾ ಇದ್ರು, ಬಟ್ ಎಲ್ಲರಿಗೂ ಅವ್ರ ಹೆಸರು ಗೊತ್ತಿತ್ತು. ಆದ್ರೆ ಬ್ರಿಟಿಷ್ ಅವರು ಭಗತ್ ಸಿಂಗ್ ನ ಹ್ಯಾಂಗ್ ಮಾಡ್ಬೇಕಾದ್ರೆ ಮತ್ತೆ ನೇತಾಜಿ ಅವ್ರನ್ನ ಬಂಧಿಸ್ಬೇಕಾದ್ರೆ ಇವ್ರೊಂದ್ ಮಾತು ಹೇಳ್ಬೋದಿತ್ತಲ್ವಾ ಸರ್? ಯಾಕಂಗ್ ಮಾಡ್ತಿದ್ರೆ ಬಿಡಿ ಅಂತ. ಬಹುಶಃ ಇವ್ರೊಂದ್ ಮಾತು ಹೇಳಿದಿದ್ರೆ ಅವ್ರನ್ನ ಬಿಡ್ತಾ ಇದ್ರು. ಅದೇ ಇವ್ರು ಒಂದ್ ಮಾತು ಹೇಳಿಲ್ಲ, ಅದಕ್ಕೆ ಯಾವ್ದಕ್ಕೂ ಪ್ರತಿಕ್ರಿಯಿಸಲಿಲ್ಲ. ಅಥವಾ ಗಾಂಧೀಜಿಯವ್ರ ಮನಸ್ಸಲ್ಲಿ ಏನಾದ್ರು ಇತ್ತ? ಬಹುಶಃ ನಾನು ಹೇಳಿ ಅವ್ರನ್ನಿಬ್ರನ್ನ ಆಚೆ ಬಿಡಿಸಿದ್ರೆ ಅವ್ರು ತುಂಬಾ ಫೇಮಸ್ ಆಗ್ತಾರೆ ಅಂತ ಏನಾದ್ರು ಗಾಂಧೀಜಿಯವ್ರ ಮನಸ್ಸಿನಲ್ಲಿ ಇತ್ತ? ಅಥವಾ ಇವಾಗ ಹೇಗೆ ನಾವು 1947ಗೆ ಸ್ವತಂತ್ರ ಬಂತು, ಬಹುಶಃ ಅವರು ನೇತಾಜಿ ಅವರು ಮತ್ತೆ ಭಗತ್ ಸಿಂಗ್ ನ ಆಚೆ ಬಿಡಿಸಿದಿದ್ರೆ 20 ವರ್ಷದ ಹಿಂದೆನೆ ನಮಗೆ ಸ್ವತಂತ್ರ ಬರ್ತಾ ಇತ್ತು. ಯಾಕೆ ಗಾಂಧೀಜಿ ಅವರು ಏನು ಪ್ರತಿಕ್ರಿಯಿಸಲಿಲ್ಲ ಸರ್? ಒಳ್ಳೆ ಪ್ರಶ್ನೆನೇ ಕೇಳಿದಿರಿ. ಒಂದು ಮೊದಲು ನಿಮಗೊಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ಈ ಮಾಹಿತಿ ಏನು ಕೇಳಿದ್ರಲ್ಲ, ಈ ಪ್ರಶ್ನೆ ಏನು ಕೇಳಿದ್ರಲ್ಲ, ಈ ಮಾಹಿತಿ ಎಲ್ಲಿಂದ ಸಿಕ್ಕಿದೆ ನಿಮಗೆ? ಅಲ್ಲ, ನಮ್ಗೆ ಗೊತ್ತಿದ್ದು ಅಂದ್ರೆ ಇದು ಎಷ್ಟೋ ಸ್ಟೂಡೆಂಟ್ ಮನ್ಸಲ್ಲಿ ಇರೋ ಕ್ವಶನ್ಸ್ ಇದು. ಬಟ್ ಯಾವ ಬುಕ್ ಅಲ್ಲಿ ಬರ್ದಿಲ್ಲ ಸರ್. ಅವ್ರಿಬ್ರು ಆಯ್ ಮಾಡ್ಬೇಕಾದ್ರೆ ಗಾಂಧೀಜಿಯವರು ಪ್ರತಿಕ್ರಿಯಿಸಲಿಲ್ಲ ಅಂತ ಯಾವ ಬುಕ್ಸ್ ಅಲ್ಲಿ ಇಲ್ವೇ ಇಲ್ಲ ಇದ್ರ ಬಗ್ಗೆ. ಅಂದ್ರೆ ಮತ್ತೆ ಎಲ್ಲಾರ ಕ್ವಶನ್ ಅಲ್ಲಿ ಉಳಿದಿದೆ. ಯಾಕೆ ಗಾಂಧೀಜಿಯವ್ರು ಮಾತಾಡ್ಬಹುದಿತ್ತು, ಯಾಕೆ ಮಾತಾಡ್ಲಿಲ್ಲ ಅವತ್ತು? ಗಾಂಧೀಜಿಯವ್ರು ತುಂಬಾ ಫೇಮಸ್ ಇದ್ರು, ಅದನ್ನ ತಡಿಬಹುದಿತ್ತು ಅಂತ ಎಲ್ಲರ ಮನ್ಸಲ್ಲೋದಿದೆ ಇದೆ ಕ್ವಶನ್. ಒಂದು ನಿಮಿಷ. ಗಾಂಧೀಜಿ ಬ್ರಿಟಿಷ್ ವೈಸ್ರಾಯ್ ಜೊತೆ ನಡೆಸಿದ ಪತ್ರ ವ್ಯವಹಾರಗಳು ಇವತ್ತು ಸಿಗ್ತಾ ಇದೆ. ಅಲ್ಲಿ ಗಾಂಧೀಜಿ ಬರ್ದಿದ್ದಾರೆ, 2-3 ಬಾರಿ ಪತ್ರ ವ್ಯವಹಾರ ಮಾಡ್ತಾರೆ. ಭಗತ್ ಸಿಂಗನ ಗಲ್ಲು ಶಿಕ್ಷೆಯನ್ನ ರದ್ದುಪಡಿಸೋದಿಕ್ಕೆ ಗಾಂಧೀಜಿ ಅತ್ಯಂತ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾರೆ. ಯಾಕೆಂದ್ರೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಅತ್ಯಂತ ದುಷ್ಟಶಕ್ತಿಯಾಗಿ ಅವತ್ತಿದ್ದಿತ್ತು. ಗಾಂಧೀಜಿ ತಮ್ಮ ಶಕ್ತಿ ಮೀರಿ ಆ ಪ್ರಯತ್ನ ಮಾಡ್ತಾರೆ. ಇವತ್ತು ಯಾರು ಈ ನೆರೇಟಿವ್ನ ನಿಮ್ಗೆ ಹೇಳ್ತಾ ಇದಾರೋ ಅವರು ಭಗತ್ ಸಿಂಗನ ಮೇಲಿನ ಪ್ರೀತಿಗೆ ಹೇಳ್ತಾ ಇಲ್ಲ. ವೋಟ್ ಬ್ಯಾಂಕ್ನ ರಾಜಕೀಯಕ್ಕೋಸ್ಕರ ಗಾಂಧೀಜಿನ ಬೈದು ಭಗತ್ ಸಿಂಗ್ನ ಲೀಡರ್ ಮಾಡಿದ್ದೆ ಆದ್ರೆ ನಾವು ಅಧಿಕಾರವನ್ನು ಹಿಡಿಯಬಹುದು. ಪರಂಪರೆಯಿಂದ ಅಧಿಕಾರದ ಎಲ್ಲ ಸವಲತ್ತುಗಳನ್ನ ಪಡೆದಂತ ಶಕ್ತಿಗಳು ಈ ತರಹದ ನೆರೇಟಿವ್ ಅನ್ನ ಬಿಡೋದಿಕ್ಕೆ ಅಂತಾನೆ ಇದಾರೆ. ಅವ್ರನ್ನ ಹಣ ಕೊಟ್ಟು ಭಾಷಣ ಮಾಡೋದಿಕ್ಕೆ, ಹಣ ಕೊಟ್ಟು ಬರವಣಿಗೆ ಮಾಡೋದಿಕ್ಕೆ, ಹಣ ಕೊಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಮಾಹಿತಿನ ಹಂಚೋದಿಕ್ಕೆ ನೇಮಕ ಮಾಡ್ಕೊಂಡಿದ್ದಾರೆ. ನೀವು ಇವತ್ತು ಸಿಗುತ್ತೆ ಗಾಂಧಿ ಏನು ಪತ್ರ ವ್ಯವಹಾರವನ್ನ ಬ್ರಿಟಿಷ್ ವೈಸ್ರಾಯ್ಗಳ ಜೊತೆ ಮಾಡಿದಾರೋ ಅಲ್ಲಿ ಭಗತ್ ಸಿಂಗರ ಗಲ್ಲು ಶಿಕ್ಷೆಯನ್ನ ರದ್ದುಪಡಿಸೋದಿಕ್ಕೆ ಮತ್ತೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಆದಂತ ಅತ್ಯಂತ ಭೀಕರವಾದ ಏನು ದುರಂತ ನಡೀತು ಅದನ್ನ ಖಂಡಿಸಿ ಅದಕ್ಕೆ ಬ್ರಿಟಿಷ್ ಸರ್ಕಾರ ಕ್ಷಮಾಪಣೆಯನ್ನ ಕೇಳಬೇಕು, ಬ್ರಿಟಿಷ್ ರಾಣಿ ಕ್ಷಮಾಪಣೆಯನ್ನ ಕೇಳಬೇಕು ಅನ್ನುವಂತ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಗಾಂಧಿ ಆಯಾ ಕಾಲಕ್ಕೆ ಮಾಡ್ತಾನೆ ಬಂದಿದ್ದಾರೆ. ಇಲ್ಲದೆ ಇದ್ದಿದ್ರೆ ಗಾಂಧಿಯ ಹಿಂದೆ ಅಷ್ಟು ಜನ ಇಡೀ ಭಾರತದಲ್ಲಿ ಇವತ್ತಿನ ಯಾವುದೇ ತರಹದ ಸಾಮಾಜಿಕ ಮಾಧ್ಯಮಗಳಿರ್ಲಿಲ್ಲ, ಯಾವುದೇ ಸಮೂಹ ಮಾಧ್ಯಮಗಳು ಇರಲಿಲ್ಲ, ಯಾವುದೇ ಸಾರಿಗೆ ಸೌಲಭ್ಯಗಳು ಇಲ್ಲದಿದ್ದಾಗ್ಯೂ ಕೂಡ ಗಾಂಧಿಯ ಒಂದು ಕರೆ ಯಾವುದೋ ಕುಗ್ರಾಮಕ್ಕೆ ಇಮಿಡಿಯೇಟ್ಲಿ ತಲುಪ್ತಾ ಇತ್ತು. ಆ ತರದ ಒಂದು ಕನೆಕ್ಟಿವಿಟಿ ಇತ್ತು, ನೆಟ್ವರ್ಕ್ ಇತ್ತು. ಅದು ಬಾಯಿಂದ ಬಾಯಿಗೆ ಆಗ್ತಾ ಇದ್ದಂತ ನೆಟ್ವರ್ಕ್, ಗೊತ್ತಾಯ್ತಲ್ಲ. ಹಾಗಾಗಿ ಎಲ್ಲ ಪ್ರಯತ್ನಗಳು ಖಂಡಿತ ಆಗಿದೆ. ಅದನ್ನ ನಾವು ಹುಡುಕಿ ಓದಿ ಇದು ಸತ್ಯ. ಯಾಕೆಂದ್ರೆ ಪ್ರಶ್ನೆ ಮಾಡದೇನೆ ಯಾವುದನ್ನು ಕೂಡ ನೀವು ಒಪ್ಕೋಬೇಡಿ ಅನ್ನೋದನ್ನೇ ಗಾಂಧಿ ಹೇಳಿದ್ದು. ಬುದ್ಧ ಹೇಳಿದ್ದನ್ನ ಗಾಂಧಿ ಪುನರುಚ್ಚಾರ ಮಾಡ್ತಾರೆ. ಹಾಗಾಗಿ ಇದನ್ನ ತುಂಬಾ ಪ್ರಾಮಾಣಿಕವಾಗಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಅರೆಸ್ಟ್ ಮಾಡಿದಾಗ ಕೂಡ ಪ್ರತಿಭಟಿಸ್ತಾರೆ. ಆಮೇಲೆ ಗಾಂಧೀಜಿಗೆ ಒಂದು ನೈತಿಕ ಮಾರ್ಗ ಇತ್ತು, ಆ ನೈತಿಕ ಮಾರ್ಗದಲ್ಲೇ ಅವರ ಎಲ್ಲ ಪ್ರತಿಭಟನೆಗಳು ದಾಖಲಾಗಿರೋಂಥ. ಓಕೆ ಸರ್, ನನ್ನೊಂದು ಕ್ವಶನ್ ಹಂಗೇನೆ. ಇವಾಗ ನೀವು ಹೇಳ್ತಾ ಇದ್ರಿ ಭಗತ್ ಸಿಂಗ್ದು ಆ ಸನ್ನಿವೇಶದಲ್ಲಿ ಏನಾಯ್ತು ಅಂತ. ಅಲ್ಲಿ ಮೊದಲ ದುಂಡಿ ಮೇಜಿನ ಸಮ್ಮೇಳನ ಇಂಗ್ಲೆಂಡಲ್ಲಿ ಆಗಿರುತ್ತೆ. ಅದರಲ್ಲಿ ಕಾಂಗ್ರೆಸ್ಸು ಭಾಗವಹಿಸಿರಲ್ಲ, ಅಂಬೇಡ್ಕರ್ ಜಿನ್ನಾ ಇವರೆಲ್ಲ ಭಾಗವಹಿಸಿರ್ತಾರೆ, 89 ಜನ ಮಂದಿ ಇರ್ತಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಪ್ರತಿನಿಧಿ ಇಲ್ದೇನೆ ಈ ದುಂಡಿ ಮೇಜಿನ ಸಮ್ಮೇಳನ ಸಕ್ಸಸ್ ಆಗಲ್ಲ ಅಂದ್ಬಿಟ್ಟು ಅದು ರದ್ದಾಗತ್ತೆ, ವಾಪಸ್ ಬರ್ತಾರೆ ಅಲ್ಲ. ಆಗ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಇಂಗ್ಲೆಂಡ್ ಪ್ರಧಾನಿ ಅವರು ಇಲ್ಲಿ ವೈಸಾಯಿ ಲಾರ್ಡ್ ಇರ್ವಿನ್ ಅವ್ರಿಗೊಂದು ಅಡ್ವೈಸ್ ಮಾಡ್ತಾರೆ, ಕಾಂಗ್ರೆಸ್ ಅದರಲ್ಲೂ ಮಹಾತ್ಮ ಗಾಂಧಿನ ನೀವಿಲ್ಲಿ ಕರ್ಕೊಂಬರ್ಲೇಬೇಕು, ಆ ರೀತಿ ನೀವು ಯಾವನಾರು ಪ್ಲಾನ್ ಮಾಡಿ ನಮ್ ಕರ್ಕೊಬನ್ನಿ, ಅವ್ರೇನ್ ಬೇಡಿಕೆ ಇತ್ತು ಅದನ್ನ ಈಡೇರಿಸಿ ಅಂತ. ಆ ಸಂದರ್ಭದಲ್ಲಿ ಗಾಂಧೀಜಿ ಮತ್ತೆ ಇರ್ವಿನ್ ಒಪ್ಪಂದ ಆಗುತ್ತೆ. ಆ ಒಪ್ಪಂದದಲ್ಲಿ ಗಾಂಧೀಜಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಿಲ್ಲ. ಅವ್ರು ಮಾಡೋದು ಯಾವುದೋ ಉಪ್ಪಿನ ತೆರಿಗೆ ಕಮ್ಮಿ ಮಾಡಿ,
ಮತ್ತೆ ಯಾವುದು ಆಡಳಿತ ವೆಚ್ಚ ಕಮ್ಮಿ ಮಾಡಿ ನಮ್ಮನ್ನ ನಾಮಿನೇಟೆಡ್ ಮಾಡಿ ಆಡಳಿತ ಆಗೋಕ್ಕೆ ಇವ್ಯಾವ 11 ಕ್ವಶನ್ ಕೇಳ್ತಾರೆ. ಆದರೆ ರಾಜಕೀಯ ಶಿಕ್ಷೆ ಆಗಿರುವಂಥ ಕೈದಿಗಳನ್ನ ಇವ್ರನ್ನ ಬಿಡಿ ಅಂತ ಎಲ್ಲೂ ಗಾಂಧೀಜಿ ಕೇಳಲಿಲ್ಲ. ಅವತ್ತು ಇದು ಹೊರಗಡೆ ಬಂದಾದ್ಮೇಲೆ ಇಡೀ ದೇಶದಾದ್ಯಂತ ಹೋರಾಟ ಸಾಕಷ್ಟು ಜನ ಗಾಂಧೀಜಿಯವರು ವಿರೋಧರಾಗ್ತಾರೆ. ಆ ಸಂದರ್ಭ ಇದನ್ನ ನೋಡ್ಕೊಂಡು ನೀವು ನೋಡಿರ್ಬೋದು, ಪ್ರಪಂಚ ಇತಿಹಾಸದಲ್ಲಿ ಇದುವರೆಗೂ ಹ್ಯಾಂಗ್ ಮಾಡೋದು ಬೆಳಗ್ಗೆ ಟೈಮು, ಆದರೆ ಇವ್ರು 3 ಜನರ ರಾತ್ರಿ 8 ಗಂಟೆಲಿ ಮಾಡಿರ್ತಾರೆ. ಹಾಗಾಗಿ ಉದ್ದೇಶಪೂರ್ವಕವಾಗಿ ಇವೆಲ್ಲ ಆತು ಅಂತ. ಇದೇ ಮುಂದೆ ಸುಭಾಷ್ ಚಂದ್ರ ಬೋಸ್ ಇದ್ರಲ್ಲೂ ಗಾಂಧೀಜಿಯವರು ನಡ್ಕಂತ ನೀವು ನೋಡಿರ್ಬೋದು. ಹರಿಪುರ ಕಾಂಗ್ರೆಸ್ ಅಧಿವೇಶನ ಮತ್ತೆ ತ್ರಿಪುರ ಕಾಂಗ್ರೆಸ್ ಅಧಿವೇಶನ 38ರಲ್ಲಿ ಅಧ್ಯಕ್ಷರಾಗ್ತಾರೆ. 39ರಲ್ಲಿ ಆ ವಿಚಾರಧಾರೆಗಳು ಬೇರೆ ಯಾವ್ದು ಅಂದ್ಬಿಟ್ಟು ಗಾಂಧೀಜಿ ಪಟ್ಟಾಭಿ ಸೀತಾರಾಮಯ್ಯನ ಅವ್ರ ವಿರುದ್ಧ ನಿಲ್ಲಿಸಿ ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ. ಆದ್ರೆ ಸೋಲ್ತಾರೆ ಗಾಂಧೀಜಿಯಲ್ಲಿ. ಆದ್ರೆ ಯಾವುದೋ ಒಂದು ವಿಚಾರಕ್ಕೆ ಸುಭಾಷ್ ಚಂದ್ರ ಬೋಸ್ ಹೊರಗಡೆ ಹೋದಾಗ ಅನಾರೋಗ್ಯ ಕಾರಣ ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಆಗರೆ ಅಂತೇಳಿ ಇಲ್ಲಿ ಕಾರ್ಯಕಾರಿಣಿ ಸಭೆ ನಡೆಸ್ತಾರೆ. ಗಾಂಧೀಜಿ ಇದು ಸುಭಾಷ್ ಚಂದ್ರ ಬೋಸ್ ಇದರಿಂದ ಬೇಜಾರಾಗಿ ಅವರು ಹೊರ ಬರ್ತಾರೆ ರಾಜೀನಾಮೆ ಕೊಟ್ಟು. ಸರ್, ನಿಮ್ಮ ಎಲ್ಲ ವಿಚಾರಗಳನ್ನ ಸಾವಧಾನದಿಂದ ಕೇಳ್ಕೊಂಡು ಒಂದನ್ನು ಹೇಳ್ತೀನಿ. ನಮ್ಮ ಇತಿಹಾಸದ ಬರವಣಿಗೆ ಕೂಡ ಎಲ್ಲವನ್ನ ವಾಸ್ತವದಲ್ಲಿ ದಾಖಲಿಸಿದೆ ಅಂತ ನಿಮಗೇನಾರು ಅನ್ಸಿದ್ಯಾ? ಸರ್, ಆಗ ಅವ್ರು ಹೆಂಗ್ ಬೇಕಾದ್ರೂ ಇತಿಹಾಸ ಬರೀತಿದ್ರು. ಈಗ ಹೊಸ ಚರ್ಚೆ ಮತ್ತೆ ಸಂಶೋಧನೆ ಆಗ್ತಿದೆ. ಅದನ್ನೇ ನಾನು ಅಲ್ಲ, ಈಗ ನೀವು ಹೊಸ ಚರ್ಚೆ ಮತ್ತೆ ಹೊಸ ಹುಡುಕಾಟ. ವೋಟ್ ಬ್ಯಾಂಕ್ ಅಂತ ಹೇಳಿದ್ರಿ. 94 91 ಇಂದ ಬಾಬಿ ಮಸೀದ್ ಧ್ವಂಸ ಆದ್ಮೇಲೆ ವೋಟ್ ಬ್ಯಾಂಕ್ ಇದ್ ಮಾಡಿದ್ರು ಅಂತ. ನಾನು ಗಾಂಧೀಜಿ ಕಾಂಗ್ರೆಸ್ ಅನ್ನ ನಿಷ್ಕ್ರಿಯಗೊಳಿಸಿ ಅಂತ ಹೇಳ್ತಾರೆ 47ರಲ್ಲಿ. ಆದ್ರೆ ಅವರು ವೋಟ್ ಬ್ಯಾಂಕ್ಗೋಸ್ಕರ ಅದನ್ನ ಮುಂದುವರ್ಸ್ಕೊ ಬರ್ತಾರೆ. ನೀವು ಗೊತ್ತಿರ್ಬೋದು, ಇಂದಿರಾ ಖಾನ್ ಆಗಳು ಇಂದಿರಾ ಗಾಂಧಿ ಆಗ್ತಾರೆ. ಇಂದಿರಾ ಗಾಂಧಿ ಗಂಡನ ಹೆಸರು ಫಿರೋಜ್ ಖಾನು. ಗಾಂಧಿಗೂ ಇಂದಿರಾ ಗಾಂಧಿಗೆ ಏನ್ ಸಂಬಂಧ? ಇದು ವೋಟ್ ಬ್ಯಾಂಕ್ ತಾನೆ. ಒಂದ್ ನಿಮಿಷ. ಅಲ್ಲ, ಮುಸ್ಲಿಂ ಅಲ್ಲ ಆತ. ಆತ ಮುಸ್ಲಿಂ ಅಲ್ಲ, ಪಾರ್ಸಿ ಫಿರೋಜ್ ಗಾಂಧಿ. ಫಿರೋಜ್ ಗಾಂಧಿ ಫಿರೋಜ್ ಗಾಂಧಿ ಸ್ವತಂತ್ರ ಭಾರತ ಕಂಡ ಅತ್ಯುತ್ತಮ ಪತ್ರಕರ್ತ ಮತ್ತು ವಿರೋಧ ಪಕ್ಷದ ನಾಯಕನಾಗಿದ್ದಂತ ಫಿರೋಜ್ ಗಾಂಧಿ. ಗಾಂಧಿ ಅಲ್ಲ, ಗಾಂಧಿ ಅಂತ ಅಂದಿರೋದು ವಾಟ್ಸಪ್ ಯೂನಿವರ್ಸಿಟಿ, ಆದ್ರೆ ಹೆಸರು ಗಾಂಧಿ. ಇವತ್ತು ಉತ್ತರ ಭಾರತದಲ್ಲಿ ಒಂದೇ ಸರ್ನೇಮು 3 ಜಾತಿ 3 ಧರ್ಮಗಳಲ್ಲೂ ಇದೆ. ಪಾರ್ಸಿಗಳಲ್ಲೂ ಇದೆ, ಹಿಂದೂಗಳಲ್ಲೂ ಇದೆ. ಭಟ್ ಅಂತ ಕಾಶ್ಮೀರದ ಮುಸ್ಲಿಮರಲ್ಲಿದೆ. ನಾನು ಪಟ್ಟನೆ, ಹವ್ಯಕ ಬ್ರಾಹ್ಮಣ ನಾನು. ಅದೇ ಪಟ್ಟಣ ಅವನು. ಮಕ್ಬೂಲ್ ಭಟ್ ಅಂತಿದ್ದಾನೆ. ಸಲ್ಮಾನ್ ಭಟ್. ಅಸಹ್ಯವಾದಂತ ವಾಟ್ಸಪ್ ವಿವರಗಳನ್ನು ನಿಮ್ ತಲೆಗೆ ತುಂಬಿಸ್ತಿದ್ದಾರೆ ಅಂದ್ರೆ ಫಿರೋಜ್ ಖಾನ್ ಅಂತ. ಈ ದೇಶದ ಅತ್ಯಂತ ಶ್ರೇಷ್ಠ ಪತ್ರಕರ್ತ, ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ವಿರೋಧ ಪಕ್ಷದ ಪ್ರತಿಭೆಯಾಗಿದ್ದ ಫಿರೋಜ್ ಗಾಂಧಿಯನ್ನ ಮದುವೆ ಆಗೋದಕ್ಕೆ ನೆಹರುಗೂ ಮನ್ಸಿರ್ಲಿಲ್ಲ ಇಂದಿರಾ ಗಾಂಧಿ. ಆಯ್ತಾ, ಮಾಮೂಲಿ ಒಬ್ಬಳೇ ಇರೋದ್ ಮಗಳು ಯಾರನ್ನೋ ಮಾಡ್ತಿದ್ದಾನೆ ಅಂತ. ಆದ್ರೆ ಫಿರೋಜ್ ಗಾಂಧಿ ಕಮಲಾ ನೆಹರುಗೆ ಅತ್ಯಂತ ಆಪ್ತನಾದಿ. ಕಮಲಾ ನೆಹರು ಮೇಲೆ ಲಾಠಿ ಚಾರ್ಜ್ ಮಾಡಿದಾಗ, ರಕ್ಷಿಸಿದಾಗ ಪರಿಚಯ ಆಗಿ ಒಂದು 28-30 ವರ್ಷದ ಯುವಕ ಇಂಥ ಅದ್ಭುತವಾದಂತ ಇತಿಹಾಸದ ವಿವರಗಳನ್ನ ಬಿಟ್ಬಿಟ್ಟು ಯಾವುದನ್ನು ಮಾತಾಡ್ತಿದ್ದೀರಿ ನೀವು? ಇನ್ನೊಂದು ವಿವರ ಹೇಳ್ತೀನಿ, ಮತ್ತೆ ಮಾಮೂಲಿ ಇನ್ನೊಂದು 3-4 ಇದೆ ನಿಮ್ ತಲೆಯಲ್ಲಿ ಬಂದಿರೋದು. ನಾನು ಹೇಳ್ತೇನೆ, ನಾನು ಇವ್ರ ಹೆಸರು ಹೇಳ್ತೇನೆ, ನಾವು ಎಫೆಕ್ಟಿವ್ ಮಾಡಬೇಕು ಅಂತ. ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವೆಶನ್ಸ್ ಅನ್ನು ಇಳ್ಕೊಂಡು ನಾವು ಪ್ರಾಯಶಃ ಈ ತರದ ವರ್ಕ್ಶಾಪ್ ಗಳನ್ನ ಮಾಡಬೇಕಾಗಿದೆ. ಭಗತ್ ಸಿಂಗ್ ಅವರ ಸಂಘಟನೆ ಹೆಸರು ಗೊತ್ತಾ ನಿಮ್ಗೆ? ಭಗತ್ ಸಿಂಗ್ ಕಟ್ಟಿರೋ ಸಂಘಟನೆ ಹೆಸರು HSRA, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿ. ಭಾರತದ ಮೊಟ್ಟ ಮೊದಲ ನಿರೀಶ್ವರವಾದಿ ಕಮ್ಯುನಿಸ್ಟ್ ಪಕ್ಷ. ಆ ಹೋರಾಟದ ಮಧ್ಯದಲ್ಲಿ ಒಂದು ತೀರ್ಮಾನ ಮಾಡ್ತಾರ ಅವರು. ಅತ್ಯಂತ ಕಡಿಮೆ ಹಿಂಸೆಯ ಸಾಂಕೇತಿಕತೆಯ ಮೂಲಕ ನಾವು ಈ ದೇಶದ ಗಮನ ಸೆಳೆಯಬೇಕು. ಆ ಕಾರಣಕ್ಕೆ ಅದು ಹುಸಿ ಬಾಂಬ್ ಅನ್ನ ಪಾರ್ಲಿಮೆಂಟ್ ನಲ್ಲಿ ಹಾಕ್ತಾರೆ. ಭಗತ್ ಸಿಂಗ್ಗೆ ಶಿಕ್ಷೆ ಆಗಿದ್ದು ಯಾವ ಪ್ರಕರಣಕ್ಕೆ ಗೊತ್ತಾ? ಪಾರ್ಲಿಮೆಂಟ್ ನಲ್ಲಿ ಬಾಂಬ್ ಎಸೆದಿದ್ದಕ್ಕಲ್ಲ, ಇನ್ನೊಂದು ಬ್ರಿಟಿಷನನ್ನ ಕೊಲೆ ಮಾಡಿದ್ದಾರೆ ಸ್ಯಾಂಡರ್ಸ್. ಪದೇ ಪದೇ ನೆಹರು ಅದು ಎಷ್ಟು ಸಾರಿ ಜೈಲಿನಲ್ಲಿ ಭಗತ್ ಸಿಂಗ್ನ ಭೇಟಿ ಮಾಡಿ ಕಾನೂನು ಪ್ರಕ್ರಿಯೆಗಳಿಗೆ ಕೆಲಸ ಮಾಡಿದ್ರು ಅಂದ್ರೆ ಬಹಳ ಹಿ ವಾಸ್ ಸ್ಮೈಲಿಂಗ್ ಅಂತ. ಭಗತ್ ಸಿಂಗ್ ಏನಕ್ಕೇನ ಪ್ರಕಾರೇಣ ನಾನು ಹುತಾತ್ಮನಾದ್ರೆ ಈ ದೇಶದಲ್ಲಿ ಒಂದು ಯುವಕರ ಮನಸ್ಸಿನಲ್ಲಿ ಒಂದು ಪ್ರಜ್ಞೆಯ ಕಿಚ್ಚು ಹುಟ್ಟುತ್ತೆ.
ಹಿ ವಾಂಟೆಡ್ ಟು ಬಿಕಮ್ ಎ ಮಾರ್ಟಿರ್. ಒಪ್ಪಲ್ಲ, ಕ್ಷಮೆ ಕೇಳಲ್ಲ. ಇದು ಎಷ್ಟು ಗಾಢವಾಗಿದೆ ಅಂದ್ರೆ 3 ವರ್ಷ ಹಿಂದೆ ಇಂಗ್ಲೆಂಡ್ನ ಒಬ್ಬರ ಸಂಶೋಧನಾ ಗ್ರಂಥ ಬಂತು. ಹೇಗೆ ಭಗತ್ ಸಿಂಗ್ನ ಕೋರ್ಟ್ ಪ್ರಕ್ರಿಯೆಯಲ್ಲಿ ಎಷ್ಟು ಅನ್ಯಾಯಗಳು ನಡೆದವು ಅಂತ. ಗಾಂಧಿ ಕೇಳಿದ್ರು, ಎಲ್ಲರೂ ಕೇಳಿದ್ರು, ಆದ್ರೆ ಗಾಂಧಿ ಒಂದು ಸತ್ಯ ಗೊತ್ತಿತ್ತು, ತಾನು ನಂಬಿದ್ದನ್ನು ಮಾಡಿದವನು ಯಾವ ಕಾರಣಕ್ಕೂ ಹಿಂದೆ ಸರಿಯಲ್ಲ, ಕ್ಷಮಾಪಣೆ ಪತ್ರ ಬರೆಯಲ್ಲ, ಸಾವರ್ಕರ್ ತರ. ಇದು ಒಂದು ಭಾಗ. ನೇತಾಜಿ ಅವರ ವಿಚಾರದಲ್ಲಿ ನೇತಾಜಿ ಅರೆಸ್ಟ್ ಆದಾಗ, ನೇತಾಜಿ ಸೈನ್ಯ ಕಟ್ಟಿದಾಗಲ್ಲ, ಕಾಂಗ್ರೆಸ್ ನಂಬಿದ ಅಹಿಂಸಾತ್ಮಕ ಹೋರಾಟದಿಂದ ಹೊರಗೆ ಬರುವ ಎಲ್ಲ ಲಕ್ಷಣಗಳು ನೇತಾಜಿ ಅವರು ಕಾಣಿಸ್ತಾ ಇತ್ತು. ಆ ಬಗ್ಗೆ ಸುದೀರ್ಘವಾದ ಚರ್ಚೆಗಳು ನಡೆದಿದೆ ಪತ್ರ ವ್ಯವಹಾರಕ್ಕೆ. ಇಲ್ಲ, ನಾನು ಸೈನ್ಯ ಕಟ್ತೀನಿ, ಇದ್ರಲ್ಲಿ ನಡೆಯಲ್ಲ ಅಂತ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಮತ್ತೆ ನೆಹರು ಮತ್ತು ಸುಭಾಷ್ ಮಧ್ಯೆ ಏನೇನು ಪಿತೂರಿಯ ವಾಟ್ಸಪ್ ವಿವರಗಳಿದಾವೆ ಅಂದ್ರೆ ನೀವು ನಂಬಲ್ಲ. ಇಂತಕ್ಕನ್ನ ಕಟ್ಟಿದ್ದು ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್. ಅವ್ರ ಜೊತೆ ಇದ್ದಿದ್ದು ಭೂಪೇಂದ್ರನಾಥ್ ದತ್ತ, ವಿವೇಕಾನಂದರ ತಮ್ಮ, ಭಾರತದ ಮೊದಲ ಕಮ್ಯುನಿಸ್ಟ್ ಕಾರ್ಮಿಕ ನಾಯಕ ಅವರು. ಸುಭಾಷ್ ಚಂದ್ರ ಕಮಲಾ ನೆಹರುವಿಗೆ ಅವರ ಅಂತಿಮ ವೈದ್ಯಕೀಯ ಚಿಕಿತ್ಸೆಗೆ ಅವರನ್ನ ಸ್ವಿಟ್ಜರ್ಲ್ಯಾಂಡ್ಗೆ ಕರ್ಕೊಂಡು ಹೋಗ್ಬೇಕಾಗಿದ್ದಾಗ ಜೈಲಿನಲ್ಲಿದ್ದ ನೆಹರು ಪರವಾಗಿ ಅವರ ತಮ್ಮಂತರ ಹೋಗಿದ್ದು ಸುಭಾಷ್ ಚಂದ್ರ ಬೋಸ್. ಈ ಸ್ಟೇಡ್ ದೇರ್ ಫಾರ್ ಎ ಫ್ಯೂ ಮಂತ್ಸ್. ತಾನು ಆರಿಸಿದ ದಾರಿ ಬೇರೆ, ಆದ್ರೆ ನಿಮ್ಮ ಬಗ್ಗೆ ತೀವ್ರ ಗೌರವ ಇದೆ ಅಂತ ಹೇಳ್ತಾ ಸುಭಾಷ್ ಚಂದ್ರ ಬೋಸ್ ತನ್ನ ಸೈನ್ಯದಲ್ಲಿ 4 ತುಕಡಿಗಳನ್ನ ಸೃಷ್ಟಿ ಮಾಡ್ತಾರೆ. ಒಂದಕ್ಕೆ ನೆಹರು, ಒಂದಕ್ಕೆ ಗಾಂಧಿ, ಒಂದಕ್ಕೆ ಕಲಾಂ, ಮತ್ತೊಂದಕ್ಕೆ ಚಾನ್ಸಿ. ಯಾವ ಚರಿತ್ರೆಯನ್ನು ನಾವು ತಲೆ ತುಂಬ್ಕೋತಾ ಇದೀವಿ? ಒಂದ್ ಕಡೆ ಭಗತ್ ಸಿಂಗ್ ಗಾಂಧಿ ಕಟ್ಸೋದು, ಇನ್ನೊಂದ್ ಕಡೆ ನೆಹರು ಮತ್ತು ಸುಭಾಷನ್ನ ಕಚ್ಚಿ ನೋಡೋದು, ಕೊನೆಗೆ ನೆಹರು ಮತ್ತು ಪಟೇಲ್ ವಿರುದ್ಧ. ಎಲ್ಲೆಲ್ಲಿ ನೀವು ಕಚ್ಚಾಟ ತಂದು ಸುಳ್ಳು ಭ್ರಮೆಗಳನ್ನು ಹುಟ್ಸಕ್ ಸಾಧ್ಯನ ತಳ್ಳೋ. ಇದೇ RSS ಮಾತಾಡಲ್ಲ. RSS ಅನ್ನು ಬ್ಯಾನ್ ಮಾಡಿದ್ದು ಪಟೇಲ್, ಅದು ರದ್ದು ಮಾಡಬೇಕು ಅಂತ ಹೇಳಿದ್ದು ನೆಹರು. ಯಾಕೆಂದ್ರೆ ಒಂದು ಪ್ರಜಾಸತ್ತಾತ್ಮಕ ಇದರಲ್ಲಿ ಸಂಘಟನೆಯ ಮೇಲೆ ನಿಷೇಧ ಮುಖ್ಯ ಅಲ್ಲ, ಜನರ ಮನಸ್ಸಿನಿಂದ ಅದನ್ನು ದೂರ ಮಾಡ. ಇವತ್ತು ಮಾತಾಡದ ಆ ವಿಚಾರದ ಕುರಿತು. ಸೊ ನೀವು ಎಷ್ಟು ಅನ್ಲರ್ನಿಂಗ್. 30 ವರ್ಷ ಮೊದಲು, 45 ವರ್ಷ ಮೊದಲು ನಾನು RSS ನಲ್ಲಿ ಮುಖ್ಯ ಶಿಕ್ಷಕ. ಇದೇ ಪಿತೂರಿಯ ಮಾತುಗಳನ್ನು ಪಿಸು ಮಾತಿನಲ್ಲಿ ಹೇಳ್ತಾ ಹೋಗಿದ್ದೀನಿ. ಹೋರಾಟನೂ ಮಾಡಿದ್ದೇನೆ ಮತ್ತೆ. ಆದ್ರೆ ಯಾವಾಗ ವಾಟ್ಸಪ್ ಬಂತೋ ಬಹಳ ಸುಲಭವಾಗಾಯ್ತು ನಮ್ಗೆ. ಏನನ್ನ ಹಿಂಗ್ ಕರೆಸೋದು. ನನಗೆ ಅವಾಗ ಪರ್ಸನಲ್ ಹೋಗಿ ಮಾತಾಡ್ಬೇಕಾಗಿತ್ತು. ಪುತ್ತೂರು, ಪರ್ಲಾರ್ಕ, ಕಾಬಕ್ಕ, ಮನೆಗೆ ಹೋಗಿ ಮಾತಾಡ್ಬೇಕಾಗಿತ್ತು, ಸುಳ್ಳುಗಳನ್ನು ಹೇಳಬೇಕಾಗಿತ್ತು. ಈ ಸುಳ್ಳುಗಳ ಭಾಗ ಯಾವುದು ಅಂದ್ರೆ ಸುಮ್ಮನೆ ನೀವೇ ಮನನ ಮಾಡಿ ಮತ್ತೆ ನಾನು ಮಾತಾಡ್ತೀನಿ, ಅದು ಬೇರೆ ವಿಚಾರದ ಬಗ್ಗೆ. ಮುಸ್ಲಿಮ್ರಲ್ಲ ಟೆರರ್ಸ್. ಯಾವ ಮುಸ್ಲಿಮ್ರು? ನಮ್ಮನೆ ಪಕ್ಕ ಇದ್ದಾನಲ್ಲ ಹುಸೇನ ಅತ್ರಮ್ಮ, ಅವನಲ್ಲ, ನಿಮ್ಮ ಕಣ್ಣಿಗೆ ಕಾಣದವನು. ಅರ್ಕಲ್ಕೋಟ್ನಲ್ಲಾಯ್ತು, ಹುಬ್ಳಿನಲ್ಲಾಯ್ತು, ಗುಜರಾತ್ನಲ್ಲ. ಈ ರೀತಿಯ ಒಂದು ಫೇಕ್ ನೆರೇಟಿವ್ ನಾನು ಮಾಡಿದ್ದೆ. ಆವಾಗ ವಾಟ್ಸಪ್ ಇಟ್ಟಿದ್ರೆ 30 ವರ್ಷ ಹಿಂದೆನೆ ಈ ದೇಶ ಬೆಂಕಿ, ಬಾಬರಿ ಮಸೀದಿಗಿಂತ 15 ವರ್ಷ ಮುದ್ದೆನೆ ಬೆಂಕಿ ಬೀಳ್ತಾ ಇತ್ತು. ಆದ್ರೆ ನಾನು ಈ ಸುಳ್ಳು ಸುದ್ದಿಗಳನ್ನು ಹರಡ್ತಾ ಇದ್ದ ಕಾಲದಲ್ಲಿ ಏನೂ ಇರ್ಲಿಲ್ಲ. ಬಾಯನ್ನು ಹೇಳ್ಬೇಕಾಗಿದ್ದಿ ಅಂತ ಹೇಳೋದು ನೀನು ಸುಮ್ಮನೆ. ಅವನು ಪಾಪ ಆ ಮಾಪ್ಲೆ ಒಳ್ಳೆಯವನು, ಅವನೇನು ಮಾಡ್ದಂಗೆ ಕಾಣಿಸ್ತಿಲ್ಲ ಅಂತ ಹೇಳೋರು. ಈಗಲೂ ಸಿಕ್ಕೊಡ್ತಾನೆ ನಡಿ ಸೋಷಿಯಲ್ ಮೀಡಿಯಾ. ಯಾವ ಆಧಾರಗಳು ಇಲ್ಲದ ನಿಮ್ಮನ್ನು ಕ್ರಾಸ್ ಚೆಕ್ ಮಾಡಕ್ ಬೇಕಾದ ಅಧ್ಯಯನಕ್ಕೂ ಪ್ರೇರೇಪಿಸದ ಒಂದು ಮಾಹಿತಿಗಳನ್ನು ನಿಮ್ಮ ತಲೆಗೆ ತುಂಬುವಂತ ಪ್ರಕ್ರಿಯೆಯನ್ನ ಎದುರಿಸೋದಷ್ಟು ಸುಲಭ ಇಲ್ಲ. ಆದ್ರಿಂದ ಈ ಶಿಬಿರ ಪ್ರಾಯಶಃ ಬಹಳ ಮುಖ್ಯವಾಗಿ ಮಾಡಬೇಕಾಗಿದೆ. ಇಂಥ ಅಪಮಾಹಿತಿಗಳನ್ನ ದೂರ ಮಾಡುವಂತ ಇನ್ನೊಂದು ವರ್ಕ್ಶಾಪ್ನ ಪ್ರಾಯಶಃ ನಾವು FAQ ಮೂಲಕ ಮಾಡ್ಬೇಕು. ನಮಸ್ಕಾರ ಎಲ್ರಿಗೂ. ಸರ್, ನನ್ನ ಪ್ರಶ್ನೆ ಬಿಸ್ಲೆ ಪ್ರಭು ಸರ್ ಇವ್ರಿಗೆ. ನೀವು ಹೇಳಿದ್ರಿ ಈಗ ಏನೇ ಪ್ರಶ್ನೆ ಕೇಳೋದು ವಾಟ್ಸಪ್ ಅವು ಇವು ಅಂತ, ಅದು ಬಿಡಿ ಬೇಡ.
ಈಗ ಇತಿಹಾಸದಲ್ಲಿ ರಚನೆಯಾಗಿರೋದೆ. ನೀವು ಹೇಳಿದ್ರಿ ಪೂನಾ ಒಪ್ಪಂದದಲ್ಲಿ ವೈರುಧ್ಯ ಇತ್ತು, ಗಾಂಧೀಜಿಯವ್ರಿಗೂ ಅದು ಸುಳ್ಳು ಅಂತ ಹೇಳಿದ್ರಿ. 70 ವರ್ಷ ಆಡಳಿತ ನಡೆಸಿರೋರೇ ರಚನೆ ಮಾಡಿರುವಂತ ಇತಿಹಾಸದಲ್ಲಿ ಪೂನಾ ಒಪ್ಪಂದದಲ್ಲಿ ಹೀಗಾಗಿದೆ ಅಂತ ನಿಜ ಹೇಳಿದ್ದಾರೆ. ಮತ್ತೆ ಗಾಂಧೀಜಿಯವರು ಅವತ್ತಿನ ಕಾಲದಲ್ಲಿ ತಮ್ಮ ಸ್ವಾತಂತ್ರ್ಯ ಹೋರಾಟವನ್ನ ಪ್ರಾರಂಭ ಮಾಡಿದಾಗ ನಮ್ಮ ದೇಶದಲ್ಲಿ ಮನಸ್ಸುಗಳೆಲ್ಲ ಒಡೆದೋಗಿದ್ದ. ಯಾಕೆ ಅಂತ ಅಂದ್ರೆ ಸಂಪ್ರದಾಯಗಳು ಮತ್ತೆ ಅಸ್ಪೃಶ್ಯತೆ ಇವೆಲ್ಲ ತಾಂಡವಾಡ್ತಾ ಇತ್ತು. ಅವ್ರಿಗೆ ಗೊತ್ತಿತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು ಅಂತ ಅಂದ್ರೆ ಎಲ್ಲರನ್ನು ಒಗ್ಗೂಡಿಸ್ಬೇಕು ಅಂತ ಅವ್ರು ಚೆನ್ನಾಗಿ ತಿಳ್ಕೊಂಡಿದ್ರು. ಹಾಗಾಗಿ ಮೊದಲು ಬಹುಸಂಖ್ಯಾತರಾಗಿರ್ತಕ್ಕಂಥ ಶೂದ್ರನ ನಾವು ಸ್ವಾತಂತ್ರ್ಯ ಹೋರಾಟಕ್ಕೆ ತಗೋಬೇಕು ಅಂತೇಳಿ ಅವ್ರು ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದ್ರು. ಅದೆಲ್ಲ ಓಕೆ. ಆದ್ರೆ ಪೂನಾ ಒಪ್ಪಂದದಲ್ಲಿ ಯಾಕೆ ವಿರೋಧ ಮಾಡಿದ್ರು? ಒಪ್ಪಲ್ಲ ಅವರು. ಅಸ್ಪೃಶ್ಯರಿಗೋಸ್ಕರ ಮೀಸಲಾತಿ ಕೊಡೋಕೆ ಒಪ್ಪಲ್ಲ ಅವರು. ಅದಕ್ಕೆ ಯಾಕೆ ಅಂತ ಒಂದು ಪ್ರಶ್ನೆ. ಪೂನಾ ಒಪ್ಪಂದದಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಸರ್, ನಾನು ಹೇಳಿಲ್ಲ. ಪೂನಾ ಒಪ್ಪಂದ ಗಾಂಧೀಜಿಯವರು ಒಪ್ಪಲಿಲ್ಲ, ಯಾವುದಕ್ಕೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನ ಒಪ್ಪಲಿಲ್ಲ ಅನ್ನೋದು ನಿಜ ಸರ್. ಆದ್ರೆ ನನ್ನ ಹೇಳಿಕೆ ಏನಂದ್ರೆ, ಆ ಇಡೀ ಪೂನಾ ಒಪ್ಪಂದದ ಸಂದರ್ಭದಲ್ಲಿ ನಡೆದಂತ ಸಂಪೂರ್ಣ ಚರ್ಚೆ ಏನಿತ್ತು, ಮತ್ತೆ ಗಾಂಧೀಜಿಯವರ ಮನಸ್ಥಿತಿ ಏನಿತ್ತು, ಇಡೀ ಇಂಡಿಯಾವನ್ನ ಒಂದು ಅಂತ ಪರಿಭಾವಿಸಿದಾಗ, ಮತ್ತೆ ಅಸ್ಪೃಶ್ಯತೆಯ ತೀವ್ರವಾದ ಆ ಅಪಮಾನ ಗಾಂಧೀಜಿಗೆ ಪ್ರಾಯಶಃ ಅರಿವಿರ್ಲಿಲ್ಲ ಹಿಂಗಂದ್ರೆ ಹಿಂಗಂತೀರಿ, ಹಂಗಂದ್ರೆ ಸರ್. ಖಂಡಿತ ಖಂಡಿತ ಅರಿವಿಲ್ಲ. ನಾವೇನಾದ್ರು ಹೇಳಿದ್ರೆ ವಾಟ್ಸ್ಆಪ್ ಇಂದ ತಗೋಬಿಟ್ಟಿದ್ದೀರಿ ಅಂತ ಅದನ್ನ ನೆಕ್ಸ್ಟ್ ಅರಿವಿರ್ಲಿಲ್ಲ ಅಂತ ಸರ್. ಅದಕ್ಕೆ ನೆಕ್ಸ್ಟ್ ಬರ್ತದೆ ಆ ಕಂಪ್ಲೀಟ್ ಕೈ ಸರ್. ಸರ್ ಪೂನಾ ಒಪ್ಪಂದ ಆಗುವಾಗ ಅವ್ರಿಗೆ ಆಗ್ಲೇ ಸೆಟ್ ವಯಸ್ಸು ಸರ್. ಎಷ್ಟು ಹೋರಾಟದಲ್ಲಿ ಪ್ರಾರಂಭ ಮಾಡಿದ್ರು. ಒಂದು ಅಲ್ಲಿಂದ ಏನಾಗುತ್ತೆ ನಿಮ್ಸ ನನ್ ಮಾತ್ರ ಅದಕ್ಕೆ ಸಾಧಕ ಬಾಧಕ ಎರಡನ್ನೂ ಒಪ್ಕೋಬೇಕು ಸರ್. ಸಾಧನೆ ಮಾತ್ರ ಒಪ್ಕೊಬಿಟ್ಟು ಬಾಧಕ ನಾವು ಒಪ್ಪೋದಿಲ್ಲ ಅಂತ ತಪ್ಪಾಗುತ್ತೆ ಕಾರ್ಯಕ್ರಮ ಇದು ಅಲ್ವಾ ಸರ್? ಅದಕ್ಕೆ ವಾಟ್ಸ್ಆಪ್ ಅಲ್ಲಿ ಬರೋದಿಲ್ಲ, ಸುಳ್ಳಲ್ಲ. ಸರ್ ಹೇಳಿದ್ರು RSS ನ 4 ಬ್ಯಾನ್ ಮಾಡಿದ್ರು ಅಂತ. ಆದ್ರೆ ಅಂಬೇಡ್ಕರ್ ಅವರು ಸಂವಿಧಾನ ಪ್ರಕಾರವಾಗಿ ನಿರ್ಮಾಣ ಆಗಿರ್ತಕ್ಕಂಥ ನ್ಯಾಯಾಲಯ ತಡೆ ಕೊಟ್ಟು 4 ವರ್ಷ 4 ಸರಿನೂ ಗೊತ್ತಂತ ಕೇಳಿ ಅಲ್ವಾ ಸರ್? 4 ಸರಿನೂ ತಡೆ ಕೊಟ್ಟು ತಪ್ಪಾಯ್ತು ಸರ್. 4 ಸರಿನೂ ತಡೆ ಕೊಟ್ಟು ಸರ್, ಅದು ಸರಿ ಇಲ್ಲ ಅಂತ. ಅದಲ್ವಾ ಸರಿ ಸರ್? ಅದನ್ನು ಒಪ್ಕೋಬೇಕಲ್ವ ನಾವು? ಖಂಡಿತ ಅದನ್ನು ಒಪ್ಕೊಂಡೇ ಇರ್ತಾ ಇದೀವಿ ಸರ್. ಇಲ್ಲಿ ಪೂನಾ ಪ್ಯಾಕ್ಟ್ ನಲ್ಲಿ ಏನು ವಾಸ್ತವವಾಗಿ ನಡೀತು ಅನ್ನೋಂಥ ವಿವರನ ಕಂಪ್ಲೀಟ್ ಅಧ್ಯಯನ ಮಾಡಿ ಆ ನಂತರ ನಾವು ಅಲ್ಲಿ ಯಾರ್ದು ತಪ್ಪು ಒಪ್ಪುಗಳನ್ನ ಚರ್ಚೆ ಮಾಡೋಣ ಅಂತ ಹೇಳಿದ್ದು ನಾ. ಪೂನಾ ಪ್ಯಾಕ್ಟ್ಗೆ ಸಂಬಂಧಪಟ್ಟಂಗೆ ಅದರ ಹಿನ್ನೆಲೆಯಲ್ಲಿ ನಮ್ಮ ನಾಡಿನ ಸಾಹಿತಿ ಮತ್ತು ಸಾಕ್ಷಿ ಪ್ರಜ್ಞೆ ದೇವನೂರು ಮಹಾದೇವರು ಒಂದು ಲೇಖನವನ್ನು ಬರೆದಿದ್ದಾರೆ. ಗಾಂಧಿ ಅಂಬೇಡ್ಕರ್ ಜುಗಲ್ಬಂದಿ ಅಂತೇಳಿ ಅದು ಪೂನಾ ಪ್ಯಾಕ್ಟ್ ಅನ್ನು ಇಟ್ಕೊಂಡು ಬರೆದಿರುವಂತ ಒಂದು ಲೇಖನ ನೀವು ನೋಡ್ಬೋದು. ಅದು ನಿಮಗೆ ವಾಟ್ಸಪ್ ಅಲ್ಲೂ ಕೂಡ ಸಿಗುತ್ತೆ. ಓಕೆ, ಒಂದು. ಎರಡನೇದು ಆ ಕಾಲಮಾನದ ಗ್ರಹಿಕೆಯನ್ನು ಪೂನಾ ಪ್ಯಾಕ್ಟ್ ಇಟ್ಕೊಂಡು ನಾವು ನೋಡಿದಾಗ ಗಾಂಧೀಜಿಯವ್ರಿಗೆ ಏನಿತ್ತು ಅಂತ ಹೇಳಿದ್ರೆ ಅಸ್ಪೃಶ್ಯ ಸಮುದಾಯಗಳು ಕೂಡ ಹಿಂದೂ ಧರ್ಮದ ಭಾಗ, ಅವ್ರನ್ನ ಪ್ರತ್ಯೇಕವಾಗಿ ಇಡಬಾರ್ದು ಅನ್ನುವಂಥದ್ದು ಅವ್ರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಆಗ ಮುಸ್ಲಿಂ ಪ್ರತ್ಯೇಕತೆ ಇತ್ತು, ಅವರು ಕೂಡ ಪ್ರತ್ಯೇಕವಾಗಿ ರಾಜಕೀಯವಾಗಿ ಅವ್ರಿಗೆ ಚುನಾಯಿಗಳನ್ನ ಕೊಟ್ಟಿದ್ದಂತ ಕಾಣ್ತೇವೆ. ಮತ್ತೆ ಇನ್ನೊಂದು ಸಿಖ್ ಧರ್ಮಕ್ಕೂ ಇತ್ತು, ಮತ್ತೆ ಆಂಗ್ಲೋ ಇಂಡಿಯನ್ ಇತ್ತು ಆ ಕಾಲಮಾನಕ್ಕೆ. ಇದನ್ನ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದರ ಪೂರ್ವವಾಗಿ ಒಂದಷ್ಟು ಚಳವಳಿಗಳನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡೆಸಿದ್ರು. ನೀವು ಚೌಡರ್ಕೆರೆಯ ಚಳವಳಿ, ಮನುಧರ್ಮಶಾಸ್ತ್ರವನ್ನ ಸುಟ್ಟಂತದ್ದು, ಮತ್ತು ಹಾಗೇನೆ ಕಾಳರಾಮ್ ದೇವಾಲಯ ಚಳವಳಿಯನ್ನು ನಡೆಸಿ ಇಲ್ಲೆಲ್ಲ ಕೂಡ ನಮ್ಮನ್ನ ದೂರ ಇಡುವಂತಹ ಪ್ರಕ್ರಿಯೆ ಇರೋದ್ರಿಂದ ನಾವು ಹಿಂದೂಗಳೇ ಅಲ್ಲ ಅನ್ನೋ ವಾದವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಂಡಿಸಿದ್ರು ಆ ಕಾಲದಲ್ಲಿ. ನೀವು ದುಂಡು ಮೇಜಿನ ಸಮ್ಮೇಳನದ ಭಾಷಣವನ್ನ ಇಡೀ ಭಾಷಣವನ್ನ ಓದುವಾಗ ನೀವು ಗಮನಿಸಬಹುದು, 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡುವ ಮಾತುಗಳು ಮತ್ತೆ ಗಾಂಧೀಜಿಯವರು ಮಾತಾಡುವ ಮಾತುಗಳು ಎರಡನ್ನೂ ಇಟ್ಕೊಂಡು ನೀವು ನೋಡಿದಾಗ ಆ ಸಂದರ್ಭದಲ್ಲಿ ಗಾಂಧೀಜಿಯವರು ವ್ಯಕ್ತಪಡಿಸುವ ಮಾತುಗಳಿದೆಯಲ್ಲ, ಇದು ತುಂಬಾ ಒಂದ್ ರೀತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಿವೇಚನೆ ಕಳ್ಕಂಡ ಮಾತುಗಳ ರೀತಿ ಬರ್ತವೆ. ವಿವೇಚನೆ ಕಳ್ಕಂಡ ರೀತಿ ಮಾತುಗಳು ಅದನ್ನ ಆಲ್ಮೋಸ್ಟ್ ಆಲ್ ಎಲ್ಲ ಪರ್ಟಿಕ್ಯುಲರ್ ಆಗಿ ದೇವನೂರು ಮಹಾದೇವರು ಕೂಡ ಆ ಸಂದರ್ಭವನ್ನ ಇಟ್ಕೊಂಡಾಗ ಗಾಂಧೀಜಿ ವಿವೇಚನೆ ಮಾಡಬೇಕಿತ್ತು ಅಂತಾನೆ ಹೇಳ್ತಾರೆ. ಓಕೆ, ಪ್ರತ್ಯೇಕತೆಯ ಚುನಾಯಿಗಳನ್ನ ಕೇಳುವಾಗ ನಾವು ಗಮನಿಸ್ಬೋದು,
ಅಂಬೇಡ್ಕರ್ ಏನ್ ಹೇಳ್ತಾ ಇದಾರೆ, ನಮ್ಗೆ ಪ್ರತ್ಯೇಕ ಚುನಾಯಿಗಳು ಬೇಕು ಅಂತ ಹೇಳಿದಾಗ ಅದನ್ನ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅದನ್ನ ಒಪ್ಕೊಳ್ತಾರೆ ಪ್ರಾರಂಭದಲ್ಲಿ. ಅನಂತರ ನೀವು ಗಮನಿಸಬಹುದು ಗಾಂಧೀಜಿಯವರು ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿದ್ದಾಗ ಆಯ್ತು ಅವ್ರು ಸಹಿ ಹಾಕೋದಿಲ್ಲ, ಆದ್ರೆ ಏನು ತೀರ್ಮಾನ ಬರುತ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತಾರೆ. ಅನಂತರ ಹೊರಗಡೆ ಬಂದ ನಂತರ 2 ವೋಟ್ ಸಿಸ್ಟಮ್ ಅನ್ನ ಕೊಟ್ಟಿರ್ತಾರೆ. ಅಂತ ಹೇಳಿದ್ರೆ ಸವರ್ಣೀಯರು ಆಯ್ಕೆಯಾಗುವ ಒಂದು ಭಾಗ, ದಲಿತರು ಪ್ರತ್ಯೇಕ ಚುನಾಯಿಗಳನ್ನ ಕೊಡುವಂಥದ್ದು ಮತ್ತು ಸವರ್ಣೀಯರನ್ನು ಕೂಡ ದಲಿತರು ಆಯ್ಕೆ ಮಾಡುವ 2 ವೋಟಿನ ಹಕ್ಕನ್ನ ಕೊಟ್ಟಿರ್ತಾರೆ ಪುನಃ ಪ್ಯಾಕ್ ಸಂದರ್ಭದಲ್ಲಿ. ಆದ್ರೆ ಅದನ್ನ ವಿರೋಧಿಸಿ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತು ನಿಮಗೆ. ಅನಂತರ ಇಬ್ಬರ ನಡುವೆನೂ ನಡೆಯುವ ಚರ್ಚೆಗಳಿದಾವಲ್ಲ, ಇದ್ರ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತ್ಯೇಕ ಚುನಾಯಿಗಳು ಬೇಡ, ಮೀಸಲು ಚುನಾಯಿಗಳನ್ನ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ. ಅದು ಯರವಾಡ ಜೈಲಿನಲ್ಲಿ ಆಗುವಂತ ಸೆಪ್ಟೆಂಬರ್ 24ರಲ್ಲಿ 37ರ ಕಾಲಘಟ್ಟದಲ್ಲಿ ಆಗುವಂತ ಒಂದು ಒಪ್ಪಂದ. ಆ ಕಾಲಮಾನವನ್ನು ಇಟ್ಕೊಂಡು ನೋಡುವಾಗ ನೀವು ಒಂದು ಪ್ರಕ್ರಿಯೆ ನೀವು ನೋಡ್ಬೋದು. ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂದ್ರೆ ಆ ಪ್ರತ್ಯೇಕ ಚುನಾಯಿಗಳು ಕೂಡ ಬೇಕು ಅಂತ ಹೇಳುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾ ಇದಾರೆ, 10 ವರ್ಷ ಸಾಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ಇನ್ನೊಂದು ಆಯಾಮದಲ್ಲಿ ನೋಡಿದ್ರೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಿರ್ತಾರೆ ಅಂದ್ರೆ 10 ವರ್ಷದಲ್ಲಿ ಸವರ್ಣೀಯರ ಮನೋಭಾವನೆ ಬದಲಾಗುತ್ತೆ ಅನ್ನುವಂತ ಆಲೋಚನೆ ಅಂಬೇಡ್ಕರ್ ಇದ್ದಂತ ದೂರದೃಷ್ಟಿ ಅದು. ಬಟ್ ಗಾಂಧೀಜಿಯವ್ರು ನೋಡ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ ಇದು ಒಂದ್ಸರಿ ಪ್ರತ್ಯೇಕವಾದ್ರೆ ನಿರಂತರವಾಗಿ ಇದು ಪ್ರತ್ಯೇಕವಾಗಿ ಉಳಿತಾರೆ. ಹೃದಯ ಪರಿವರ್ತನೆ ಮೂಲಕ ಈ ಸವರ್ಣೀಯರು ಬದಲಾಗಿ ಏನಾಗ್ತಾರೆ ಅಂತ ಹೇಳಿದ್ರೆ ಒಟ್ಟಿಗೆ ನಿಲ್ತಾರೆ ಅನ್ನುವಂತಹ ಇವ್ರದೊಂದು ದೂರದೃಷ್ಟಿ ಇತ್ತು. ಅದು ಆ ಕಾಲಮಾನದಲ್ಲಿ ಇಟ್ಟು ನೋಡ್ಬೇಕಷ್ಟೇ. ಆದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತಾರಲ್ಲ, ಇದ್ರ ಬಗ್ಗೆ ಬೇರೆ ಬೇರೆ ಈಗ ರವೀಂದ್ರನಾಥ್ ಟ್ಯಾಗೂರ್ ಅವರು ಕೂಡ ಅದನ್ನ ಹೇಳ್ತಾರೆ, ಇಲ್ಲ ಉಪವಾಸ ಬಿಟ್ಟು ನೀವು ಆರೋಗ್ಯಕರವಾಗಿ ಚರ್ಚೆ ಮಾಡಿ ಅಂತೇಳಿ. ಆ ಸಂದರ್ಭವನ್ನ ಹೊರತುಪಡಿಸಿದ್ರೆ ನಾವು ಇವತ್ತು ಈ ಕಾಲಮಾನದಲ್ಲಿ ನಿಂತು ನೋಡುವಾಗ ಅಸ್ಪೃಶ್ಯತೆ ಎನ್ನುವ ಎಷ್ಟು ತಾಂಡವಾಡ್ತಾ ಇದೆ ಅಂತ ನಾವು ಗಮನಿಸುವಾಗ ಗಾಂಧೀಜಿ ತೋರುವ ಒಂದು ಚಿಂತನಾ ಕ್ರಮ ಇದೆಯಲ್ಲ, ಬೇಕಾದ್ರೆ ನೀವು ಗಮನಿಸ್ಬೋದು. ಅನಂತರ ನೀವು ಸಂವಿಧಾನ ರಚನಾ ಸಭೆಗೆ ಹೆಸರನ್ನ ಸೂಚಿಸೋರು ಯಾರು? ಗಾಂಧೀಜಿನೇ ಸೂಚಿಸ್ತಾರೆ. ಅಂಬೇಡ್ಕರ್ ನೀವು ಅಧ್ಯಕ್ಷರನ್ನಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ಅವರು ರಾಜೇಂದ್ರ ಪ್ರಸಾದ್ ಅವರಿಗೆ ಬರೆದಿರೋ ಪತ್ರವನ್ನ ನೀವು ನೋಡ್ಬೋದು, ಹೇಳ್ತಾರೆ ಇದನ್ನ. ಮತ್ತೆ ನೀವು ಗಮನಿಸ್ಬೋದು ಅನಂತರದ ಪ್ರಕ್ರಿಯೆಯಲ್ಲಿ ಗಾಂಧೀಜಿ ಹೆಂಗ್ ಪರಿವರ್ತನೆ ಆಗ್ತಾರೆ, ಪರ್ಟಿಕ್ಯುಲರ್ ಆಗಿ ಅಸ್ಪೃಶ್ಯ ಸಮುದಾಯಗಳನ್ನ ಕುರಿತು ಅಂತ ಹೇಳುವಾಗ ಒಂದು ಅಸ್ಪೃಶ್ಯತೆಯ ಆಚರಣೆಯನ್ನ ಪಾಪ ಅಂತೇಳಿ ಕರೀತಾರೆ, ಮತ್ತು ಯಾರು ಆಚರಣೆ ಮಾಡ್ತಾರೋ ಅವರು ಪಾಪಿಗಳು ಅಂತ ಹೇಳ್ತಾರೆ. ನೀವು ನೋಡ್ಬೋದು ಯಾವುದು ಅಸ್ಪೃಶ್ಯತೆನ ಆಚರಣೆ ಮಾಡಿದ್ರೆ ನಮಗೆ ಪುಣ್ಯ ಬರುತ್ತೆ ಅನ್ನುವಂಥ ನಂಬಿಕೆಗಳು ಇಲ್ಲಿರುವಾಗ ಅಸ್ಪೃಶ್ಯತೆ ಆಚರಣೆ ಮಾಡಿದ್ರೆ ನಿನ್ನ ಪಾಪ ಬರುತ್ತೆ ಅನ್ನುವಂಥ ಪಾಪ ಪ್ರಜ್ಞೆಯನ್ನು ಮೂಡಿಸೋದಿದೆಯಲ್ಲ, ಇದು ಬಹಳ ಮುಖ್ಯವಾದಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅದೇ ಮುಖ್ಯ ಆದಂಥದ್ದು. ಯಾಕೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಏನ್ ಹೇಳ್ತಾರೆ, ಅಸ್ಪೃಶ್ಯತೆಯ ಸಮಸ್ಯೆ ಇದೆಯಲ್ಲ ಅದು ನಮ್ಮ ಸಮಸ್ಯೆ ಅಲ್ಲ, ಅಸ್ಪೃಶ್ಯತೆ ಆಚರಣೆ ಮಾಡುವವರ ಸಮಸ್ಯೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುವಂಥದ್ದು. ಗೊತ್ತಾಯ್ತಲ್ಲ? ಆ ಹಿನ್ನೆಲೆ ಒಳಗಡೆ ನೋಡೋದ್ರ ಮೂಲಕ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು. ಒಂದು ಕಾಲಮಾನದ ಈ ರೀತಿಯ ಒಂದು ಚರ್ಚೆ ಇರುತ್ತಲ್ಲ, ಅದನ್ನ ಇವತ್ತು ವರ್ತಮಾನದಲ್ಲಿ ಇಟ್ಟು ನೋಡೋಕೆ ಬಹಳ ಕಷ್ಟ ಆಗುತ್ತೆ. ಮತ್ತೆ ಗಾಂಧೀಜಿಯವರು ನನ್ನ ಕನಸಿನ ಭಾರತ ಅಂತೇಳಿ ಒಂದು ಟಿಪ್ಪಣಿಯನ್ನ ಮಾಡ್ತಾರೆ, ಇಂಗ್ಲಿಷದಲ್ಲಿ ಇದೆ. ಅದು ಗಾಂಧೀಜಿ ಅಂಬೇಡ್ಕರ್ ನಡುವೆ ಚರ್ಚೆಯ ನಂತರನೇ ಬರುವಂತ 32ರ ಕಾಲಘಟ್ಟದಲ್ಲಿ ನನ್ನ ಕನಸಿನ ಭಾರತ ಅಂತ ಬರೀತಾರೆ. ಅದನ್ನ ಇಟ್ಕೊಂಡು ನೋಡಿ, ಮತ್ತೆ ಭಾರತದ ಪ್ರಸ್ತಾವನೆ ಇಟ್ಕೊಂಡು ನೋಡಿ, ಎರಡೂ ಒಂದೇ ಇದೆ, ಅದರ ತುಡಿತ ಒಂದೇ ರೀತಿ ಇದೆ. ಗಾಂಧೀಜಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಕನಸಿನ ಭಾರತದಲ್ಲಿ ಇಡೀ ಭಾರತೀಯರೆಲ್ಲರೂ ಒಂದು ಅನ್ನುವ ಭಾವನೆ ಮೂಡಿಸುವಂತದ್ದು ನನ್ನ ಕನಸು ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಇಲ್ಲಿ ಬರೀತಾರೆ. ಯಾವುದೇ ಒಬ್ಬ ತಳ ಸಮುದಾಯದ ವ್ಯಕ್ತಿಯೂ ಕೂಡ ಈ ದೇಶದಲ್ಲಿ ಇದು ನನ್ನ ದೇಶ ಅಲ್ಲ ಅಂತ ಅನ್ನಿಸ್ಬಾರ್ದು. ಅವ್ರಿಗೆ ಇದು ನನ್ನ ದೇಶ ಅಂತ ಅನ್ನಿಸ್ಬೇಕು ಅಂದ್ರೆ ಅದನ್ನ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಅಂಬೇಡ್ಕರ್ ಬರೆಯುವಂತದನ್ನ ನಾವು ಕಾಣ್ತೇವೆ. ಇಲ್ಲಿ ಎರಡನ್ನೂ ತಂದೆ ಅದನ್ನ, ಬಟ್ ಅದನ್ನ ದೀರ್ಘವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಅದು ಎರಡನ್ನು ಕೂಡ ನೀವು ಓದಿ. ಎರಡರ ಒಳಗಡೆ ಅಂದ್ರೆ ಯಾವುದನ್ನ ಗಾಂಧೀಜಿಯವರು ಚಿಂತನೆ ನಡೆಸ್ತಾ ಇದ್ರು ಅಂದ್ರೆ ಸ್ವಾತಂತ್ರ್ಯ ನಂತರ ಮತ್ತು ಸ್ವಾತಂತ್ರ್ಯ ಹಿಂದಿನ ಕಾಲಘಟ್ಟದಲ್ಲಿ ಏನೇನು ಭಾರತ ಹೇಗಿರ್ಬೇಕು ಅಂತ ಬಯಸ್ತಾ ಇದ್ರು, ಆ ಎಲ್ಲವನ್ನು ಕೂಡ ಸಂವಿಧಾನದ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಳವಡಿಸಿದ್ದಾರೆ. ಇವತ್ತು ಯಾರು ಸಂವಿಧಾನದ ವಿರುದ್ಧ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಗಮನಿಸಬಹುದು, ಈ ಎಲ್ಲವನ್ನ ವಿರೋಧಿಸುವ ಕಾರಣಕ್ಕಾಗಿನ ಸಂವಿಧಾನವನ್ನ ವಿರೋಧಿಸಿದ್ದಾರೆ. ನಾವು ಗಮನಿಸಬೇಕಾದ ಇವತ್ತು ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಗಾಂಧೀಜಿಯವರು ಇರ್ಬೋದು,
ಅವ್ರು ಇಡೀ ದೇಶದ ಸಮುದಾಯಗಳನ್ನ ಕಟ್ತಾ ಹೋದ್ರು ಅಹಿಂಸಾತ್ಮಕವಾಗಿ. ಸಂವಿಧಾನ ಆ ಕೆಲಸವನ್ನ ಮಾಡಿದೆಯಲ್ಲ ಇವತ್ತು. ನಾವೆಲ್ಲ ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಭಾಷಿಕರು, ಬೇರೆ ಬೇರೆ ಪ್ರದೇಶದವರು ಒಂದ್ ಕಡೆ ಕೂರ್ಲಿಕ್ಕೆ ಸಾಧ್ಯ ಆಗಿದೆಯಲ್ಲ. ಅದು ವಿಧಾನಸಭೆ ಇರ್ಬೋದು, ಸಂಸತ್ ಇರ್ಬೋದು, ಅಥವಾ ಇಂಥ ಸಭಾಂಗಣ ಇರ್ಬೋದು, ಹೊರಗಡೆ ಇರ್ಬೋದು. ಅದು ಯಾವ್ದು ಸಾಧ್ಯ ಮಾಡಿಕೊಟ್ಟಿರೋದು? ಸಂವಿಧಾನ ಸಾಧ್ಯ ಮಾಡಿಕೊಟ್ಟಿವೆ. ಇವತ್ತು ಅದನ್ನ ನಿರಾಕರಿಸುವ ಮತ್ತು ಅಲ್ಲಿನ ಅಂಶಗಳನ್ನ ದೂರೀಕರಿಸುವ ಮತ್ತು ಅದನ್ನ ಸಂಪೂರ್ಣವಾಗಿ ನಾಶಗೊಳಿಸುವ ಪ್ರಕ್ರಿಯೆಗಳನ್ನ ಇರ್ತವೆ. ಈ ಆಲೋಚನೆ ನಾವು ನಿಂತು ನೋಡ್ಬೇಕಾಗಿದೆ. ಅಂದ್ರೆ ವರ್ತಮಾನದಲ್ಲಿ ಇರುವ ಸಮಸ್ಯೆಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಗಾಂಧೀಜಿ ಅಥವಾ ಇನ್ನೊಬ್ರು ಚಿಂತಕರು ಹೇಗೆ ಪರ್ಯಾಯವಾಗಬಲ್ಲರು, ಉತ್ತರವಾಗಬಲ್ಲರು ಅನ್ನುವಂಥದ್ದು ನಾವು ಆಲೋಚನೆ ಮಾಡ್ಬೇಕೆ ಹೊರತು ಮತ್ತೆ ಹಿಂದಿನ ಗಾಯಗಳನ್ನೇ ನೀವು ಹುಡುಕೊಳ್ತಾ ಹೋದ್ರೆ ಗಾಯಗಳನ್ನ ಜಾಸ್ತಿ ಮಾಡ್ತೀವಿ ಹೊರತು ಖಂಡಿತ ವಾಸಿ ಮಾಡ್ಲಾರವು. ನಾವು ಮದ್ದನ್ನ ಹುಡುಕ್ಬೇಕೆ ಹೊರತು ನಾವು ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ ಇನ್ನಷ್ಟು ಗಾಯಗೊಳಿಸುವ ಕೆಲಸಗಳನ್ನ ಮಾಡ್ತಾ ಇದೀವಿ. ಅದನ್ನ ನಿಲ್ಲಿಸುವಂಥದ್ದು ಬಹಳ ಮುಖ್ಯ. ಇದು ನನ್ನ ಅಭಿಪ್ರಾಯ. ಸರ್, ನೀವು ಹೇಳಿದ್ರಲ್ಲ ವಾಸ್ತವಿಕ ಇತಿಹಾಸ ಇದೆಯಾ ಅಂತ. ಮಕ್ಕಳಿಗೆ ವಾಸ್ತವಿಕ ಇತಿಹಾಸ ಇಲ್ಲ ಅಂದ್ರೆ ಇತಿಹಾಸ ಓದೋದು ವೇಸ್ಟ್ ಅಲ್ವ ಸರ್? ಯಾಕೆಂದ್ರೆ ಚಿಕ್ಕ ಮಕ್ಕಳಿಂದ ನಮ್ಗೆ ಹೇಳ್ಕೊಂಡಿರೋದು ಗಾಂಧಿ ನೆಗೆಟಿವ್ ಏನೇ ಹೇಳ್ಕೊಂಡಿರೋದು. ಆ ಚಿಕ್ಕ ಮಕ್ಕಳಿಂದ ಓದ್ಕೊಂಡ್ ಬಂದಿರೋ ಶಿಕ್ಷಕರು ಅಂದಿರೋ ನಮ್ಗೆ ಹೇಳಿರೋದೇ ಅದು ಏನಂತ, ಗಾಂಧೀಜಿಯವರು ಬಾಬಾ ಸಾಹೇಬ್ ಇವ್ರನ್ನ ಅವ್ರ ಜೊತೆ ಸೇರಿದ್ರು, ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡೋರು, ಇವ್ರ ಜೊತೆ ಸೇರಿ ಸಂವಿಧಾನ ರಚನೆ ಮಾಡ್ಬೋದಿತ್ತಲ್ಲ. ಅವ್ರು ಅಸ್ಪೃಶ್ಯರು ಮಾತ್ರ ಮೀಸಾತಿ ಎತ್ ಮಾಡಿದ್ರು, ನಮ್ ಮಿಕ್ತವ್ರಿಗೆ ಮೀಸಾತಿ ಕಮ್ಮಿ ಮಾಡಿದ್ರು, ಇವರು ಜೇಂಟಿ ಮನ್ ಮಾಡ್ಬೋದಿತ್ತಲ್ಲ ಸಂವಿಧಾನನ. ಅದೊಂಥರ ವಾಸ್ತವವಾಗಿ ಇತಿಹಾಸ ಇರ್ಲಿಕ್ಕೆ ಇಲ್ಲ, ಓದೋದೇ ವೇಸ್ಟ್ ಅಲ್ವಾ. ಆಮೇಲೆ ಇನ್ನೊಂದು ನನ್ನ ಕ್ವಶನ್ ಏನಪ್ಪಾ ಅಂದ್ರೆ, ಒಂದ್ ಕ್ವಶನ್ ಈ ತರ ಸ್ಟೂಡೆಂಟ್ಗಳನ್ನ ಕರ್ಕೊಂಡ್ ಇದು ಸಭೆ ಮಾಡಿ ಹೇಳಕ್ಕಿಂತ ಶಿಕ್ಷಕರು ಅಂತವ್ರನ್ನ ಕರೆಸಿ ಅವ್ರಿಗೆ ಈ ತರ ಹೇಳಿದ್ರೆ ಅವರು ಹೇಳ್ಕೊಡೋದ್ರನ್ನ ಕಮ್ಮಿ ಮಾಡ್ಬೋದು. ಇತಿಹಾಸದ ಅಧ್ಯಯನ ಅನ್ನೋದಕ್ಕೆ ಒಬ್ಬ ವಾಲ್ಟೇರ್ ಬೆಂಜಮಿನ್ ಅನ್ನುವ ಇತಿಹಾಸಕಾರ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಇತಿಹಾಸದ ಅಧ್ಯಯನ ಅಂದರೆ ಗತವನ್ನ ವರ್ತಮಾನದ ತುರ್ತಿನ ಹಿನ್ನೆಲೆಯಲ್ಲಿ ಮರು ವ್ಯಾಖ್ಯಾನ ಮಾಡ್ಕೊಳ್ಳೋದು ಅಂತ. ಗತವನ್ನ ವರ್ತಮಾನದ ತುರ್ತು ಮತ್ತೆ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಮರು ವ್ಯಾಖ್ಯಾನ ಮಾಡ್ಕೊಳ್ಳೋದು ಅನ್ನೋದು ವಾಲ್ಟೇರ್ ಬೆಂಜಮಿನ್ ಅನ್ನುವ ಇಂಗ್ಲಿಷ್ ಇತಿಹಾಸಕಾರನೊಬ್ಬ ಮಾಡಿದ ಸ್ಟೇಟ್ಮೆಂಟ್. ಆ ಹಿನ್ನೆಲೆಯಲ್ಲಿ ನಾವು ಇತಿಹಾಸವನ್ನ ಅಭ್ಯಾಸ ಮಾಡದೇ ಇದ್ರೆ ಅದು ಇತಿಹಾಸಕ್ಕೆ ಮಾಡಿದ ಅಪಚಾರ. ನರೇಂದ್ರ ಕುಮಾರ್ ಅವರು ಹೇಳಿದ್ರು, ಚರಿತ್ರೆಯ ಗಾಯಗಳು ಆ ಸಂದರ್ಭದ ಅನಿವಾರ್ಯತೆಯಲ್ಲಿ ಸೃಷ್ಟಿಯಾದಂಥ ಗಾಯಗಳು, ಅವುಗಳನ್ನ ವರ್ತಮಾನದ ತುರ್ತು ಮತ್ತೆ ಅಗತ್ಯದ ಹಿನ್ನೆಲೆಯಲ್ಲಿ ಸಕಾರಾತ್ಮಕವಾಗಿ ಮರು ಆಲೋಚನೆ ಮಾಡಿ ನಾವು ಚಿಂತನೆ ಮಾಡದೇ ಇದ್ರೆ ಇತಿಹಾಸ ಅನ್ನುವಂಥದ್ದು ಮನುಕುಲದ ಮುಂದಿನ ಅಧ್ಯಾಯಗಳನ್ನ ರಕ್ತಸಿಕ್ತಗೊಳಿಸ್ತವೆ ಅನ್ನೋದನ್ನ ನಂಬ್ಕೊಂಡಿರುವಂಥವನು. ಆ ಕಾರಣಕ್ಕೆ ನಾನು ಹೇಳಿದ್ದು, ಇತಿಹಾಸವನ್ನ ಓದಬೇಕಾದ ಕ್ರಮ ಏನಿದೆ ಅಂದ್ರೆ ವರ್ತಮಾನದ ಅಗತ್ಯಗಳು ಏನಿದಾವೆ, ವರ್ತಮಾನದ ಮನುಕುಲದ ಅಗತ್ಯಗಳು ಏನಿದಾವೆ ಅನ್ನೋದನ್ನ ಇಟ್ಕೊಂಡು ಓದಬೇಕು ಅನ್ನೋದಷ್ಟನ್ನ ನಾನು ಹೇಳ್ತಾ ಇದ್ದೀನಿ.